ನಾನು ಗೀತಾ ಕುಲಕರ್ಣಿ ಅಂತ. ಅಂದರೆ ಈಗ ಮೋದಿ ಸರ್ಕಾರದಲ್ಲಿ ಎಲ್ಲರಿಗೂ ಇಷ್ಟು ಹೆಲ್ಪ್ ಮಾಡ್ಯಾರ. ಹೀಗಾಗಿ ಮೋದಿ ಬಂದ್ರೆ ಎಲ್ಲರಿಗೂ ಈಗ ಧೈರ್ಯ ಬಂದಂಗೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಭರವಸೆ ಕೊಟ್ಟು 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 ಅದು ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ 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 ಅಂತೇಳಿ ಸ್ವಲ್ಪ ತಿಂಗಳು ಕೊಟ್ಟರು, ಮುಂದೆಲ್ಲ ನಿಲ್ಲಿಸ್ಬಿಟ್ರು. ಈಗ ಅದೇ ಜನಗಳೇ ಬಾಯಿಗೆ ಬಂದಂಗೆ ಅನ್ಲಿಕ್ಕತ್ತಾರ, ನಾವೆಲ್ಲ ಮೋಸ ಹೋಗ್ಬಿಟ್ಟಿದ್ದೀವಿ ಅಂತ. ಅದಕ್ಕೆ ಹೀಗಾಗಿ ಅವ್ರಿಗೆ ಧೈರ್ಯ ಬಂದುಬಿಟ್ಟು ಮೋದಿಯವರೆಲ್ಲ ಇಷ್ಟೊಂದು ಸ್ಕೀಮ್ಸ್ ಮಾಡಿಬಿಟ್ಟಾರೆ. ಈಗ ಬಡ ಜನರಿಗೆ ಆ ನೀರಿಂದ ಮಾಡಿದರು, ಗ್ಯಾಸದು ಮಾಡಿದರು, ಉಜ್ವಲ ಯೋಜನೆ ಅಂತ ಮಾಡಿದರು, ಜನಧನ ಯೋಜನೆ ಅಂತ ಮಾಡಿದರು. ಹಿಂಗಾಗಿ ಬಡವರಿಗೆ ಅದರಿಂದ ಭಾಳ ಹೆಲ್ಪ್ ಆಗಿ ಎಲ್ಲರೂ ಈಗ ಮೋದಿನೇ ಬರಲಿ ಅಂತಲೇ ಇದನ್ನು ಮಾಡಿದ್ದಾರೆ. ಅವ್ರ ಹೆಸರು ಕಾಂಗ್ರೆಸ್ ಅಂತ ಕೇಳಿದ ಮೇಲೆ ಧೈರ್ಯ ಹೋಗ್ಬಿಟ್ಟಿದೆ. ಮೋದಿ ಅಂದರೆ ಈಗ ದೇಶಕ್ಕಾಗಿ ಅವ್ರು ಮಾಡೋದ್ರಿಂದ, ಒಬ್ಬರೇ ಮನುಷ್ಯ ಮಾಡೋದ್ರಿಂದ ನಮಗದು ಅವರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದೊಂದು ಇದು ಬಂದುಬಿಟ್ಟಿದೆ. 100% ಮಾಡ್ತಾರೆ. ಯಾವುದೇ ಕೆಲಸ ತೊಗೊಂಡು ಹೋದರೂ ಅದನ್ನು ಮಾಡೇ ತೀರ್ತಾರೆ, ಅದು ಮಾತ್ರ ಗ್ಯಾರಂಟಿ. ಬೇರೆದವರು ಮಾಡ್ದಂಗೆ ಬಂದು ಕಾಯಿಸೋದು ಆ ಥರ ಯಾವತ್ತೂ ಇಲ್ಲ. ನಿಮ್ಮದೇನು ಕೆಲಸ ಕೊಟ್ಟರೆ ಮಾಡೇ ತೀರ್ತಾರೆ.